ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಆ್ಯಕ್ಚುಲಿ ಕಾಫಿ ಕುಡಿತಾ ಇದ್ದೆ ಬಿಕಾಸ್ ಇವತ್ತು ಆಲ್ರೆಡಿ ತುಂಬ ಟೈಮ್ ಆಗಿದೆ. ಬಿಕಾಸ್ ಹೇಳೋದು ಲೇಟ್ ಆಯಿತು. ಈ ನಡುವೆ ಸ್ವಲ್ಪ ಮಾರ್ನಿಂಗ್ ಟೈಮಲ್ಲಿ ಚಳಿ ಜಾಸ್ತಿ ಇರುತ್ತೆ, ಹಾಗಾಗಿ ಹೇಳ್ಬೇಕು ಅಂತಲೇ ಅನಿಸಲ್ಲ. ಹಾಗಾಗಿ ಈಗ ಲೇಟ್ ಆಗಿದೆ, ಹಾಗೆ ಕೆಲಸ ಸ್ಟಾರ್ಟ್ ಮಾಡಬೇಕೀಗ. ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಬೇಕೀಗ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಸ್ನ ಶೇರ್ ಮಾಡ್ತಾ ಇದ್ದೀನಿ, ಶೇರ್ ಮಾಡ್ತೀನಿ ಕೂಡ ನೆಕ್ಸ್ಟು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತು ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮಾಡ್ತಾ ಇದ್ದೀನಿ. ಬಿಕಾಸ್ ವೀಕೆಂಡ್ ಅಲ್ವಾ, ಆ್ಯಕ್ಚುಲಿ ಥರ್ಸ್ಡೇ ಇಡ್ಲಿ ಮಾಡಿದ್ದೆ. ಸೊ ಹಾಗೆ ಸ್ವಲ್ಪ ಹಿಟ್ಟಿತ್ತು, ಸೊ ಅದನ್ನು ಇವತ್ತು ಮಾಡಿ ಅದನ್ನ ಮುಗಿಸ್ಬಿಡೋಣ ಅಂತ. ಹಿಟ್ಟು ಜಾಸ್ತಿ ದಿನ ಇಟ್ಕೋಬಾರ್ದಲ್ವಾ. ಸೊ ಯಾವುದೇ ಒಂದು ದೋಸೆ ಹಿಟ್ಟಾಗಲಿ ಇಡ್ಲಿ ಹಿಟ್ಟಾಗಲಿ ಜಾಸ್ತಿ ದಿನ ಇಟ್ಕೊಳೋದು ಒಳ್ಳೇದಲ್ಲ. ಹಾಗಾಗಿ ಮುಗಿಸ್ಬಿಡೋಣ ಅಂತ ಇವತ್ತು ಇಡ್ಲಿ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಅಕ್ಕಿ ತೊಳೆದು ಅಕ್ಕಿ ವಾಶ್ ಮಾಡ್ತಾ ಇದ್ದೀನಿ. ಬಿಕಾಸ್ ಆಫ್ಟರ್ನೂನ್ಗೆ ಬೇಕು ಅಂತ ವಾಶ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಟೈಮ್ ಆಗಿದೆ, ಲೇಟ್ ಆಗಿದೆ ಅಂತ. ಸೊ ಇಡ್ಲಿ ಎಲ್ಲ ಸೊ ನಾವು ತಿನ್ನೋಷ್ಟೊತ್ತಿಗೆ ಮತ್ತೆ ಟೈಮ್ ಆಗಿಬಿಡುತ್ತೆ. ಸೊ ಅದಕ್ಕೆ ಫಸ್ಟ್ ಈಗ ಇಡ್ಲಿನ ಇಟ್ಬಿಟ್ಟಿದ್ದೀನಿ ಆಲ್ರೆಡಿ. ಸೊ ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಟೈಮ್ ಆಗಿದೆ ಅಂತ ಶೇರ್ ಮಾಡಲಿಲ್ಲ. ಸೊ ಅದಕ್ಕೆ ನೆಕ್ಸ್ಟ್ ಈಗ ಅಕ್ಕಿನ ವಾಶ್ ಮಾಡ್ಕೊಂಬಿಡೋಣ ಅಷ್ಟೊತ್ತಿಗೆ ಅಂತ ವಾಶ್ ಮಾಡಿದೆ. ನೆಕ್ಸ್ಟ್ ಈಗ ಹಾಲು ಸ್ವಲ್ಪ ಬಿಸಿ ಮಾಡಬೇಕು. ಸೊ ನಾನು ಡೈಲಿ ಮಾರ್ನಿಂಗ್ ಆ್ಯಕ್ಚುಲಿ ನಾವಿಬ್ಬರೇ ಅಲ್ವಾ ಇರೋದು ಮನೇಲಿ. ಸೊ ಹಾಗಾಗಿ ಹಾಲು ಒಂದೇ ಬಿಟ್ಟು ಒಂದೇ ನಾವು ತೊಗೊಂಬರೋದು. ಹಾಗಾಗಿ ಹಾಲು ಬಿಸಿ ಮಾಡ್ತಾ ಇದ್ದೀನಿ. ಸೊ ಈಗ ಆಗಿದೆ. ಜಸ್ಟ್ ಇಡ್ಲಿಗೆ ತುಂಬ ಏನು ಟೈಮ್ ಬೇಕಾಗಲ್ಲ, ಜಸ್ಟ್ 10 ಮಿನಿಟ್ಸ್ ಸಾಕಾಗುತ್ತೆ, ಬೇಗ ಆಗಿಬಿಡುತ್ತೆ. ಬಟ್ ದೋಸೆ ಆದರೆ ಹಾಕ್ತಾನೇ ಇರಬೇಕು. ಬಟ್ ಇದಂಗಲ್ಲ, ಹಾಕಿಟ್ಬಿಟ್ರೆ ಅತ್ಲಾಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೋದು. ದೋಸೆ ಆದರೆ ಹಾಗಾಗಲ್ಲ, ಕಂಟಿನ್ಯೂಸ್ ಹಾಕ್ತಾನೇ ಇರಬೇಕು. ಎಲ್ರಿಗೂ ಹಾಕ್ಕೊಡ್ಬೇಕಲ್ವ, ನಮಗೂ ಟಯರ್ಡ್ ಅನಿಸುತ್ತೆ. ಬಟ್ ಇದು ಆ ಥರ ಅಲ್ಲ, ಆರಾಮಾಗಿ ಈ ಥರ ಹಿಟ್ಟನ್ನ ಹಾಕಿಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೋದು. ಸೊ ನೋಡಿ, ಇದು ತುಂಬ ಚೆನ್ನಾಗಿ ಬಂದಿದೆ ಇಡ್ಲಿ. ಸೊ ಸ್ವಲ್ಪ ಜನ ಅಕ್ಕಿ ಮತ್ತು ಉದ್ದಿನಬೇಳೆ ಹಾಕ್ತಾರೆ. ಅದೂ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಅದೂ ಟೇಸ್ಟು. ಬಟ್ ಅದಕ್ಕೆ ಸ್ವಲ್ಪ ಮಂಡಕ್ಕಿ ನೀವೇನು ಆ್ಯಡ್ ಮಾಡ್ತೀರೋ, ಮಂಡಕ್ಕಿನೋ ಇಲ್ಲ ಅವಲಕ್ಕಿನೋ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಬೇಕು. ಸಾಫ್ಟ್ನೆಸ್ ಅದು ಕಮ್ಮಿ ಬರುತ್ತೆ ರವೆ ಹಾಕೋದು. ರವೆ ಹಾಕಿದರೆ ಸ್ವಲ್ಪ 1 ಲೋಟ ಹಾಕಿದರೆ ಆಯಿತು. ನಾನಿಲ್ಲಿ 2 ಲೋಟ ರವೆ ಹಾಕಿದ್ದೀನಿ. 1 ಲೋಟ ಅದೇ ಸೇಮ್ ಕಪ್ಪಲ್ಲಿ ಅದೇ ಲೋಟದಲ್ಲಿ 1 ಲೋಟ ಉದ್ದಿನಬೇಳೆ ಹಾಕಿದ್ದೀನಿ. ಅದ್ರ ಜೊತೆ ಸ್ಮಾಲ್ ಕಪ್ಪಲ್ಲಿ 1 ಕಪ್ ಫುಲ್ ಮಂಡಕ್ಕಿ ಹಾಕಿದ್ದೀನಿ. ಜೊತೆಗೆ ಸ್ವಲ್ಪ ಮೆಂತ್ಯ ಹಾಕಿದ್ದೀನಿ, ಮೆಂತ್ಯಕಾಳು. ಸೊ ಅಷ್ಟೇ, ತುಂಬ ಚೆನ್ನಾಗಿ ಬಂದಿದ್ದಾವೆ. ತುಂಬ ಸಾಫ್ಟಾಗಿ ಬಂದಿದೆ ಇಡ್ಲಿ. ಸೊ ಅದ್ರ ಜೊತೆ ಚಟ್ನಿ ಮತ್ತು ರಸಮ್ ಮಾಡಿದ್ದೆ. ಹಾಗೆ ನೀವ್ಯಾವ ಥರ ಮಾಡ್ತೀರಾ ಇಡ್ಲಿನ? ರವೆ ಹಾಕಿ ಮಾಡ್ತೀರಾ ಇಲ್ವಾ ಅಕ್ಕಿ ಹಾಕಿ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಫ್ರೆಂಡ್ಸ್, ಈಗ ನಾನು ಬ್ರೇಕ್ಫಾಸ್ಟ್ ಮಾಡಬೇಕು. ಈಗ ನನ್ನ ಹಸ್ಬೆಂಡ್ಗೆ ಹಾಕ್ಕೊಟ್ಟಿದ್ದೀನಿ. ಸೊ ನಾನೀಗ ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ. ಆ್ಯಕ್ಚುಲಿ ನನಗೆ ಸಾಂಬಾರು ಇಷ್ಟ ಆಗಲ್ಲ, ಇಡ್ಲಿ ಜೊತೆ ಚಟ್ನಿ ಅಷ್ಟೇ ನಾನು ಯಾವಾಗಲೂ ತಿನ್ನೋದು. ಸೊ ಹಾಗಾಗಿ ನಾನು ಸಾಂಬಾರನ್ನ ಇಟ್ಕೊಂಡಿಲ್ಲ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡೆ ಫ್ರೆಂಡ್ಸ್. ಹಾಗೆ ಇಲ್ಲಿ ಸ್ವಲ್ಪ ಪಾರ್ಸಲ್ ಇದೆ. ನನ್ನ ಹಸ್ಬೆಂಡ್ ಊರಿಗೆ ಹೋಗಿದ್ರು, ಸೊ ಹಾಗೆ ಅಲ್ಲಿಂದ ಕಳಿಸಿದ್ದಾರೆ. ಸೊ ಆ್ಯಕ್ಚುಲಿ ಪಪ್ಪಾಯ ಮನೆಯಲ್ಲೇ ಬೆಳೀತಾರೆ, ಹಾಗಾಗಿ ತುಂಬ ಕಳಿಸಿದ್ದಾರೆ. ಮತ್ತು ಟೊಮೊಟೊ ಕಳಿಸಿದ್ದಾರೆ, ಮತ್ತು ಈರುಳ್ಳಿ ಖಾಲಿ ಆಗಿತ್ತು, ಹಾಗಾಗಿ ಈರುಳ್ಳಿ ತೊಗೊಂಬಂದಿದ್ದಾರೆ. ಮತ್ತು ಸ್ನ್ಯಾಕ್ಸ್ ಎಲ್ಲ ಕಳಿಸಿದ್ದಾರೆ. ಅದನ್ನೇ ಎಲ್ಲ ಸ್ವಲ್ಪ ಆರ್ಗನೈಸ್ ಮಾಡಬೇಕೀಗ ಅದನ್ನೆಲ್ಲ. ಸೊ ಈರುಳ್ಳಿನ ಬ್ಯಾಗಲ್ಲೇ ಇಟ್ಬಿಟ್ರೆ ಅದು
ಕೊಳ್ತಂಗೆ ಆಗ್ಬಿಡ್ತವೆ ಅವು. ಹಾಗಾಗಿ ಅದನ್ನ ಒಂದು ಚೀಲದಲ್ಲೋ ಇಲ್ಲೋ ಒಂದು ಯಾವುದಾದ್ರೂ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡಿ ಇಡಬೇಕು. ಬಿಸಿಲಿಗಾಗಲಿ ಇಡ್ರಿ, ಇಲ್ಲ ಅಂದರೆ ಮನೆಯಲ್ಲೇ ನೀಟಾಗಿ ಇಡಬೇಕು. ಇಲ್ಲಾಂದರೆ ಅದೇ ಬ್ಯಾಗಲ್ಲಿ ಇಟ್ಬಿಟ್ರೆ ಎಲ್ಲ ಕೊಳ್ತಂಗೆ ಆಗ್ಬಿಡ್ತವೆ. ಸೊ ಅದ್ರ ಜೊತೆ ನಮ್ಮಮ್ಮ ಮಂಡಕ್ಕಿ ಮತ್ತು ಕೋಡ್ಬೇಳೆ ಕಳಿಸಿದ್ದಾರೆ. ಸೊ ಅದನ್ನ ಎಲ್ಲ ಇವಾಗ ಇಡ್ತಾ ಇದ್ದೀನಿ. ಟೊಮೊಟೊ ನೋಡಿ ಎಷ್ಟು ಚೆನ್ನಾಗಿದೆ. ಸ್ವಲ್ಪ ಕಾಯಿನೂ ಇದೆ, ಸ್ವಲ್ಪ ಹಣ್ಣು ಇದೆ. ಬಿಕಾಸ್ ಟೊಮೊಟೊ ಕಾಯಿ ಚಟ್ನಿ ಮಾಡ್ತೀವಲ್ವ, ಅದು ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಅದನ್ನು ಮಾಡ್ತೀನಿ, ನಿಮ್ಮ ಜೊತೆ ಒಂದು ಸರ್ತಿ ಶೇರ್ ಮಾಡ್ತೀನಿ ಮಾಡಿದಾಗ. ಹಾಗೆ ಇಲ್ಲಿ ಪಪ್ಪಾಯ ಎಲ್ಲ ತೆಗೆದಿಡ್ತಾ ಇದ್ದೀನಿ. ನೆಕ್ಸ್ಟು ಈರುಳ್ಳಿನ ತೆಗೆದಿಡಬೇಕು. ಸ್ವಲ್ಪ ಅದನ್ನು ಇನ್ನೊಂದರಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡಿ ಚೀಲದಲ್ಲಿ ಹಾಕಿಡ್ಬೇಕೀಗ. ಸೊ ನಾನು ಈ ಥರ ನೀಟಾಗಿ ಸ್ಪ್ರೆಡ್ ಮಾಡಿ ಇಟ್ಬಿಡ್ತೀನಿ. ಸೊ ಇವತ್ತು ಮಂಡೇ ಅಲ್ವಾ, ಸೊ ಪೂಜೆ ಬೇರೆ ಇದೆ. ಸೊ ಹಾಗಾಗಿ ಫ್ರೆಶಪ್ ಆಗಬೇಕು ಬೇಗ ನಾನು ಇವಾಗ. ನೋಡಿ ಈ ಥರ ನೀಟಾಗೆಲ್ಲ ಸ್ಪ್ರೆಡ್ ಮಾಡಿಬಿಟ್ಟು ಇಟ್ಬಿಡಿ ಅಷ್ಟೇ. ಎಷ್ಟು ದಿನ ಆದರೂ ಏನೂ ಆಗಲ್ಲ. ಸೊ ಹಾಗೆ ಫ್ರೆಂಡ್ಸ್, ಇವಾಗ ನಾನು ಫ್ರೆಶಪ್ ಆಗಿ ಬರ್ತೀನಿ ನೆಕ್ಸ್ಟು. ಫ್ರೆಂಡ್ಸ್, ಈಗ ಫ್ರೆಶಪ್ ಆಗಿ ಬಂದೆ. ಈಗ ಪೂಜೆ ಮಾಡಬೇಕು. ಆಲ್ರೆಡಿ ಟೈಮ್ ಆಗಿದೆ. ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಂಡು ಹಾಗೆ ಸ್ವಲ್ಪ ತಲೆನೆಲ್ಲ ಒರೆಸ್ಕೊಂಡೆ. ಮಂಡೇ ಮತ್ತು ಫ್ರೈಡೇ ಪೂಜೆ ನಾನು ಚೆನ್ನಾಗಿ ಮಾಡೋದು. ಸೊ ನಾರ್ಮಲ್ ಡೇಸ್ ಎಲ್ಲ ಜಸ್ಟ್ ದೀಪ ಹಚ್ಬಿಟ್ಟು ಹಾಗೆ ಊದಿನ ಕಡ್ಡಿ ಬೆಳಗ್ತೀನಿ ಅಷ್ಟೇ. ಸೊ ಮಂಡೇ ಮತ್ತು ಫ್ರೈಡೇ ಮಸ್ಟ್ ಆ್ಯಂಡ್ ಶುಡ್ ಮಾಡಲೇಬೇಕು ನಮ್ಮ ಮನೆಯಲ್ಲಿ. ಸೊ ಹಾಗಾಗಿ ಮಾಡಬೇಕು, ಟೈಮ್ ಆಗಿಬಿಟ್ಟಿದೆ ಈಗ. ಸೊ ಫಸ್ಟು ನಾನು ಏನು ಮಾಡ್ತೀನಿ ಅಂದರೆ, ನಂದು ಯಾವ ಥರ ಇದೆ ಅಂದರೆ ಸ್ಕಿನ್ ಕೇರು. ಫಸ್ಟ್ ಈಗ ನಾನು ರೋಸ್ ವಾಟರ್ ಬರುತ್ತಲ್ವ, ಅದನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ನೀಟಾಗಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಹಾಗೆ ಈ ಥರ ಸರ್ಕ್ಯುಲರ್ ಮೋಷನಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಸ್ಕಿನ್ನು ತುಂಬ ಫ್ರೆಶ್ ಅನಿಸುತ್ತೆ. ಸೊ ನೀವು ಯಾವಾಗಾದರೂ ಹಿಂಗೆ ಔಟ್ಸೈಡ್ ಹೋಗ್ಬೇಕಂದ್ರೆ ನಿಮಗೆ ಮಾಯಿಶ್ಚರೈಸರ್ ಹಚ್ಕೊಳಕ್ಕಾಗಲಿಲ್ಲ ಅಂದರೆ ಜಸ್ಟ್ ಅದು ರೋಸ್ ವಾಟರ್ನ ಹಿಂಗೆ ಸ್ಪ್ರೆಡ್ ಮಾಡ್ಕೊಂಬಿಟ್ರೆ ಸಾಕು, ತುಂಬ ಚೆನ್ನಾಗಿ ಅನಿಸುತ್ತೆ. ನೆಕ್ಸ್ಟ್ ಈಗ ಲ್ಯಾಕ್ಮಿ ಅವ್ರದ್ದು ಪೀಚ್ ಮಿಲ್ಕ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನ ಯೂಸ್ ಮಾಡಿರಿ ಮಸ್ಟ್ ಆ್ಯಂಡ್ ಶುಡ್ಡು. ಡ್ರೈ ಸ್ಕಿನ್ ಅವರಿಗಂತೂ ಬೆಸ್ಟ್ ಅಂದರೆ ಬೆಸ್ಟು, ಮತ್ತು ಬಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ತೀನಿ. ಸೊ ಲಿಂಕ್ ಬೇಕಿದ್ರೆ ಕಮೆಂಟ್ ಮಾಡಿ. ಆ್ಯಕ್ಚುಲಿ ರೋಸ್ ವಾಟರ್ದು ನಾನು ಇಲ್ಲೇ ಶಾಪಲ್ಲಿ ತೊಗೊಂಡಿದ್ದೆ. ಇದು ಆನ್ಲೈನ್ purple.com ಅಲ್ಲಿ ತೊಗೊಂಡಿದ್ದೆ. ಸೊ ಪರ್ಪಲ್ ಆ್ಯಪ್ ಇದೆಯಲ್ವ, ಅಲ್ಲಿ ತೊಗೊಂಡಿದ್ದೆ. ನೆಕ್ಸ್ಟ್ ಈಗ ಇದು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಇದು ಗುಡ್ ವೈಬ್ಸ್ ಅವ್ರದ್ದು ಸ್ಯಾಫ್ರಾನ್ ಮಾಯಿಶ್ಚರೈಸರ್, ಜಸ್ಟ್ ಮಾಯಿಶ್ಚರೈಸರ್ ಅಷ್ಟೇ. ಡ್ರೈ ಸ್ಕಿನ್, ಸೊ ನಿಮಗೆ ಡ್ರೈ ಸ್ಕಿನ್ ಇದ್ದರೆ, ಬೇಗ ಡ್ರೈ ಆಗ್ತಿದೆ ಸ್ಕಿನ್ ಅಂದರೆ ಇವೆರಡು ಅಪ್ಲೈ ಮಾಡಿ. ನೆಕ್ಸ್ಟು ನೀವು ಫೌಂಡೇಶನ್ ಅಪ್ಲೈ ಮಾಡಿ. ನೀವು ಯಾವ್ದು ಅಪ್ಲೈ ಮಾಡ್ತೀರೋ ಅದನ್ನು ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಸ್ಕಿನ್ಗೆ. ಸೊ ನಂದು ಯಾವ ಥರ ಇದೆ ಅಂದರೆ ಸ್ಕಿನ್ನು ಸ್ವಲ್ಪ ಪಿಗ್ಮೆಂಟೇಷನ್ ಇದೆ, ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತೀನಿ. ಸೊ ಇವೆರಡು ಅಪ್ಲೈ ಮಾಡಿದ್ಮೇಲೆ ನೆಕ್ಸ್ಟ್ ಈಗ ಫೌಂಡೇಶನ್ ಅಪ್ಲೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಹಾಗೆ ಸ್ವಲ್ಪ ಲೈಟಾಗೆ ಲಿಪ್ ಲೈನರ್ ಹಾಕ್ತಾ ಇದ್ದೀನಿ. ಆ್ಯಕ್ಚುಲಿ ನಂದು ಲಿಪ್ ಬಾಮ್ ಕಳೆದೋಗ್ಬಿಟ್ಟಿದೆ, ಹಾಗಾಗಿ ಸ್ವಲ್ಪ ಲಿಪ್ ಲೈನರ್ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ನಾನು ಫೌಂಡೇಶನ್ ಏನು ಅಪ್ಲೈ ಮಾಡ್ತಾ ಇಲ್ಲ ಮನೆಯಲ್ಲಿದ್ದಾಗ. ಸೊ ಜಸ್ಟ್ ಸ್ವಲ್ಪ ಲೈನರ್ ಹಚ್ತಾ ಇದ್ದೀನಿ ಅಷ್ಟೇ. ಬಟ್ ಮಾಯಿಶ್ಚರೈಸರ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಅವೆರಡು ಮಾಯಿಶ್ಚರೈಸರು ನೀವು ಟ್ರೈ ಮಾಡಿ ನೋಡಿ. ಈ ಥರ ಪಿಗ್ಮೆಂಟೇಷನ್ ಎಲ್ಲ ಇದ್ದರೆ ಆಟೋಮೆಟಿಕ್ಲಿ ಸ್ವಲ್ಪ ರೆಗ್ಯುಲರಾಗಿ ಯೂಸ್ ಮಾಡಬೇಕಾಗಾದ್ರೆ ಕಮ್ಮಿ ಆಗ್ತಾ ಬರುತ್ತೆ. ಸೊ ಹಾಗೆ ಇಲ್ಲಿ ಒಂದು ಐಲೈನರ್ ಇಟ್ಕೊತಾ ಇದ್ದೀನಿ. ಇದು ಎಲೈಟ್ ಅವ್ರದ್ದು. ಇದು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ವಾಟರ್ ಪ್ರೂಫ್ ಕೂಡ, ಲೈಟ್ ವೇಟು, ತುಂಬ ಚೆನ್ನಾಗಿದೆ. ಸೊ ನಿಮಗೆ ಲಿಂಕ್ ಬೇಕಿದ್ರೆ ಕಮೆಂಟ್ ಮಾಡಿ, ನಾನು ಶೇರ್ ಮಾಡ್ತೀನಿ. ಅಷ್ಟೇ ಫ್ರೆಂಡ್ಸ್, ನಂದು ಸ್ಕಿನ್ ಕೇರ್ ಡೈಲಿ ನಾನು ಇಷ್ಟೇ ಮಾಡೋದು. ನೈಟ್ ಏನು ನಾನು ಸ್ಕಿನ್ ಕೇರ್ ಮಾಡಲ್ಲ, ಬಿಕಾಸ್ ನನಗೆ ಟೈಮ್ ಆಗಲ್ಲ. ಸೊ ಒಬ್ಬಳೇ ಇದ್ದೀನಿ, ಮಗನ ನೋಡ್ಕೊಳೋದು, ಸೊ ಅಡುಗೆ ಮಾಡೋದು ಅದರಲ್ಲೇ ಮುಗ್ದೋಗ್ಬಿಡುತ್ತೆ. ನಾನು ಜಸ್ಟು ಫ್ರೆಶ್ ಅಪ್ ಆದಮೇಲೆ ಈ ಥರ ಸ್ಕಿನ್ ಕೇರ್ ಮಾಡ್ತೀನಿ. ಇಷ್ಟೇ ಸಾಕು. ಎಷ್ಟು ನನಗೆ ರಿಸಲ್ಟ್ ಸಿಕ್ಕಿದೆ ಅಂದರೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ. ಸೊ ಹಾಗೆ ಇವಾಗ ನನ್ನ ಮಗನ ಕರ್ಕೊಂಬರಕ್ಕೆ ಹೋಗಬೇಕು. ಸೊ ಅವನಿಗೆ ಈಗ ರೆಡಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಪಪ್ಪಾಯ ಕಟ್ ಮಾಡಿ ಹೋಗ್ತಾ ಇದ್ದೀನಿ, ಎಲ್ಲರೂ ತಿನ್ಬೋದು ಬಂದಮೇಲೆ ಅಂತ.
ಹಾಗೆ ಇನ್ನೊಂದೇನಪ್ಪ ಅಂದರೆ ನಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾ ಈಗ ಏನು ಅನ್ನಿಸ್ತಾ ಇದೆ ಅಂದರೆ ನನಗೆ, ಸೊ ಯೂಟ್ಯೂಬಲ್ಲಿ ಸಕ್ಸಸ್ ಆಗೋದು ನಿಜವಾಗಿಯೂ ಒಂದು ಈಸಿ ಇಲ್ಲ. ಸೊ ನಾನು ಕೂಡ ಸ್ಟಾರ್ಟಿಂಗೆಲ್ಲ ಒಳ್ಳೆ ವಿಡಿಯೋ ಮಾಡಿದರೆ ಸಾಕು, ವ್ಯೂಸ್ ಬರುತ್ತೆ, ಬೇಗ ಸಕ್ಸಸ್ ಆಗ್ತೀನಿ ಅಂತ ಅಂದ್ಕೊಂಡಿದ್ದೆ. ಆದರೆ ಈ ಜರ್ನಿ ಸ್ಟಾರ್ಟ್ ಮಾಡಿದ ಮೇಲೆ ಅದರ ರಿಯಾಲಿಟಿ ಏನಂತ ಗೊತ್ತಾಗ್ತಾ ಇದೆ. ಒಂದು ವಿಡಿಯೋ ಮಾಡೋದು ಮಾತ್ರ ಅಲ್ಲ, ಅದ್ರ ಹಿಂದೆ ಎಷ್ಟೇ ಎಫರ್ಟು, ಪ್ಲ್ಯಾನಿಂಗ್ ಮತ್ತು ಎಡಿಟಿಂಗ್, ಎಷ್ಟು ಪೇಷನ್ಸ್ ಇರಬೇಕು. ಸೊ ತುಂಬ ಕಷ್ಟ ಇದೆ ಇದು. ವ್ಯೂಸ್ ಬರ್ತಾ ಇರಲ್ಲ, ಸಬ್ಸ್ಕ್ರೈಬರ್ಸ್ ಆಗೋಲ್ಲ. ನಮಗೇನೆ ಡೌಟ್ ಆಗುತ್ತೆ, ನಾನು ಮಾಡ್ತಿರೋದು ಕರೆಕ್ಟೋ, ಇನ್ನೂ ಏನು ಚೇಂಜ್ ಮಾಡ್ಕೋಬೇಕು ಅಂತ. ಸೊ ತುಂಬ ಕಷ್ಟ ಇದೆ. ಆದರೂ ಒಂದು ವಿಷಯ ನಾನು ಕಲ್ತಿದ್ದೇನಪ್ಪ ಅಂದರೆ, ಸೊ ಯಾವುದೇ ಒಂದು ಡ್ರೀಮ್ ನೀವು ಇಟ್ಕೊಂಡಿದ್ರೆ ಅದು ಫಸ್ಟೇ ಸಕ್ಸಸ್ ಆಗಲ್ಲ. ಸೊ ಅದು ಕಾನ್ಫಿಡೆನ್ಸ್, ಹಾರ್ಡ್ ವರ್ಕ್, ಸೊ ನಂಬಿಕೆ ಇರಬೇಕು ನಿಮಗೆ ಅದ್ರ ಮೇಲೆ. ನಾನು ಇದರಲ್ಲಿ ನನಗೆ ಒಂದು ಸಕ್ಸಸ್ ಆಗ್ತೀನಿ ಅಂತ. ಸೊ ಅವಾಗ ಮಾತ್ರ ನಾವು ಸಕ್ಸಸ್ ಆಗಲು ಸಾಧ್ಯ. ಸೊ ನಾನು ಇನ್ನು ಟ್ರೈ ಮಾಡ್ತಾ ಇದ್ದೀನಿ, ಪ್ರತಿಯೊಂದು ವಿಡಿಯೋ ಜೊತೆಗೆ ಹೊಸದನ್ನು ಕಲಿತಾ ಇದ್ದೀನಿ, ಇಂಪ್ರೂವ್ ಮಾಡ್ಕೊಳ್ತಾ ಇದ್ದೀನಿ. ರಿಸಲ್ಟ್ ಬರದಿದ್ರು ಏನೂ ಬರ್ತಾ ಇಲ್ಲ ಇನ್ನೂ. ಸೊ ಆದರೂ ನಾನು ಕಲಿತಾ ಇದ್ದೀನಿ. ಸೊ ಇಂಪ್ರೂವ್ ಮಾಡ್ತಾ ಒಂದೊಂದು ವಿಡಿಯೋದಲ್ಲೂ ಒಂದೊಂದು ಇಂಪ್ರೂವ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಎಷ್ಟೊಂದು ಜನ ಯೂಟ್ಯೂಬಲ್ಲಿ ಸಕ್ಸಸ್ ಆಗಬೇಕು ಅಂತ ತುಂಬ ಜನ ಕನಸು ಕಾಣ್ತಾ ಇರ್ತಾರೆ. ಸೊ ಅವ್ರಿಗೆ ಏನಪ್ಪ ಹೇಳ್ತೀನಿ ಅಂದರೆ, ಸೊ ನಾವು ಗಿವ್ ಅಪ್ ಮಾಡಬಾರ್ದು. ಸೊ ಹಾರ್ಡ್ ವರ್ಕ್ ಮಾಡ್ತಾ ಇದ್ದರೆ ಸೊ ನಮಗೆ ಖಂಡಿತ ಒಂದು ರಿಸಲ್ಟ್ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೆವರ್ ಗಿವ್ ಅಪ್ ಅಂತ ಹೇಳ್ಬೋದು. ಸೊ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ನನ್ನ ಮಗುನ ಹೋಗಿ ಕರ್ಕೊಂಡು ಬಂದೆ ನೋಡಿ, ಬಂದ ಈಗ. ಸೊ ನೆಕ್ಸ್ಟು ಒಂದು ಈಗ ಊಟ ಮಾಡಿಸೋದು ಅದರಲ್ಲೇ ಟೈಮ್ ಹೋಗ್ಬಿಡುತ್ತೆ. ಸೊ ಹಾಗಾಗಿ ನನಗೆ ಕನ್ಸಿಸ್ಟೆನ್ಸಲ್ಲಿ ವೀಡಿಯೋಸ್ ಹಾಕೋಕ್ಕಾಗ್ತಾ ಇಲ್ಲ. ಸೊ ಈಗ ಸ್ವಲ್ಪ ಆರ್ಡರ್ ಮಾಡಿದ್ವಿ, ಸೊಪ್ಪು ಇದ್ದಿಲ್ಲ. ಸೊಪ್ಪು ಇನ್ಸ್ಟಾಮಾರ್ಟಲ್ಲಿ ನಾನು ಹೇಳಿದ್ನಲ್ಲ ಲಾಸ್ಟ್ ವೀಡಿಯೋದಲ್ಲಿ, ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಅದರಲ್ಲೇ ಇವರು ನನ್ನ ಹಸ್ಬೆಂಡ್ ಅದರಲ್ಲೇ ಬುಕ್ ಮಾಡಿದ್ರು. ಸೊ ಬಂದಿದೆ ಈಗ. ಸೊ ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿ ಆಗಿತ್ತು, ಹಾಗಾಗಿ ಡ್ರೈ ಫ್ರೂಟ್ಸ್ನೆಲ್ಲ ಬುಕ್ ಮಾಡಿದ್ವಿ. ಅದ್ರ ಜೊತೆ ಸ್ವಲ್ಪ ಫ್ರೂಟ್ಸು, ನನ್ನ ಮಗ ಫ್ರೂಟ್ಸ್ ಅಂತ ಇರ್ತಾನೆ, ಒಂದು ಸ್ವಲ್ಪ ಜಾಸ್ತಿ ತಿಂತಾನೆ, ಹಾಗಾಗಿ ಅವನಿಗೆ ಫ್ರೂಟ್ಸ್ ಬುಕ್ ಮಾಡಿದರು. ಸೊ ಇಷ್ಟೇ ಡೇಟ್ಸು ಎಲ್ಲ ಖಾಲಿ ಆಗಿತ್ತು ಅಂತ ಬುಕ್ ಮಾಡಿದ್ವಿ. ಸೊ ಇದರಲ್ಲಿ ತುಂಬ ಫ್ರೆಶ್ ಆಗಿರುತ್ತೆ ಸೊಪ್ಪೆಲ್ಲ, ಹಾಗಾಗಿ ನಾವು ಇದರಲ್ಲೇ ತರಿಸ್ಬಿಡ್ತೀವಿ. ಸೊ ನಾನು ಔಟ್ಸೈಡು ತೊಗೊಳೋದು ತುಂಬ ರೇರು, ಯಾಕಂದರೆ ಕೊತ್ತಂಬರಿ, ಪುದೀನ ಮಾರ್ನಿಂಗ್ 10 o'clock ಹಂಗೆ ಚೀಪಾಗಿ ಸಿಗುತ್ತೆ. ಸೊ ಅರ್ಲಿ ಮಾರ್ನಿಂಗ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಬಟ್ ಹೋಗ್ತಾ 10 o'clock ಹಂಗೆ ನೀವು ಬುಕ್ ಮಾಡಿ ಇನ್ಸ್ಟಾಮಾರ್ಟಲ್ಲೆಲ್ಲ. ಬ್ಯಾಂಗ್ಳೂರಲ್ಲಿರೋರಿಗೆ ಹೇಳ್ತಾ ಇದ್ದೀನಿ, ತುಂಬ ಕಮ್ಮಿಗೆ ಸಿಕ್ಬಿಡುತ್ತೆ. ಸೊ ಈಗ ಅದನ್ನೆಲ್ಲ ಬಾಕ್ಸಿಗೆ ಹಾಕ್ತಾ ಇದ್ದೀನಿ. ಆ್ಯಕ್ಚುಲಿ ಡ್ರೈ ಫ್ರೂಟ್ಸು, ವಾಲ್ನಟ್ ತುಂಬ ಒಳ್ಳೆಯದು ಬ್ರೈನಿಗೆ. ಸೊ ಡೈಲಿ ನೆನೆಸಿಟ್ಟು ತಿನ್ನಿ, ಈ ಥರ ನೆನಪಿನ ಶಕ್ತಿ ಇದಕ್ಕೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ. ಮಕ್ಕಳಿಗೆ ತುಂಬ ಯೂಸ್ಫುಲ್ಲು, ಹಾಗೆ ಏಜ್ ಆದವರಿಗೆ ಕ್ಯಾಲ್ಶಿಯಮ್ ಬೆನಿಫಿಟ್ ಎಲ್ಲ ಸಿಗುತ್ತೆ. ಸೊ ಎಷ್ಟೊಂದು ಜನ ಕ್ಯಾಲ್ಶಿಯಮ್ ಈ ಥರ ಎಲ್ಲ ಟ್ಯಾಬ್ಲೆಟ್ಸ್ ತೊಗೊತಿದ್ದಾರೆ, ಅದ್ರ ಬದಲು ಈ ಥರ ಡ್ರೈ ಫ್ರೂಟ್ಸ್ ತಿನ್ನಿ ಚೆನ್ನಾಗಿ. ಕ್ಯಾಲ್ಶಿಯಮ್ ಆಟೋಮೆಟಿಕ್ಲಿ ಬರುತ್ತೆ. ಸೊ ಹಾಗೆ ಡ್ರೈ ಅಂಜೂರ ಅನ್ನೋದಷ್ಟೇ ತುಂಬ ಒಳ್ಳೆಯದು. ಸೊ ಯಾವುದೇ ಒಂದು ರೀತಿ ಡ್ರೈ ಫ್ರೂಟ್ಸ್ ಎಲ್ಲದೂ ಒಳ್ಳೆಯದೇ, ಇದು ಅದು ಅಂತ ಏನಿಲ್ಲ. ಸೊ ಯಾರು ತಿಂದರೂ ಎಲ್ಲದರಲ್ಲೂ ಒಂದು ಬೆನಿಫಿಟ್ ಇದೆ. ಹಾಗಾಗಿ ಜಾಸ್ತಿನೂ ಆಗಬಾರ್ದು ತಿನ್ನೋದು, ಒಳ್ಳೆಯದು ಅಂತ ಜಾಸ್ತಿನೂ ತಿನ್ನೋಕ್ಕಾಗಲ್ಲ ಡ್ರೈ ಫ್ರೂಟ್ಸ್ನ, ಎಲ್ಲದೂ ಲಿಮಿಟಾಗಿರಬೇಕು. ಹಾಗೆ ಎಲ್ಲ ಅದು ಚೆಲ್ಬಿಡ್ತು ಸ್ವಲ್ಪ, ಹಾಗಾಗಿ ತುಂಬ ಡಸ್ಟ್ ಆಗಿಬಿಡ್ತು, ಧೂಳು. ಸೊ ಎಲ್ಲ ಕ್ಲೀನ್ ಮಾಡಬೇಕು. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಸೊ ನೆಕ್ಸ್ಟು ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಸ್ ಮಾಡ್ತೀನಿ, ನಿಮ್ಮ ಜೊತೆ ಮತ್ತೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್.